ಸಾರ್ವಜನಿಕ ವೇದಿಕೆಗಳಲ್ಲಿ ನಡೆಯುವ ಟಿವಿ ಚರ್ಚೆಗಳು ಎಷ್ಟು ನಿಷ್ಪಕ್ಷಪಾತವಾಗಿರುತ್ತವೆ ಎಂಬುದು ಯಾವಾಗಲೂ ಚರ್ಚೆಯ ವಿಷಯವೇ. ಇದೀಗ ಅಂತಹದೇ ಒಂದು ಗಂಭೀರ ಆರೋಪ ಆಜ್ ತಕ್ ಸುದ್ದಿವಾಹಿನಿಯ ಮೇಲೆ ಕೇಳಿಬಂದಿದೆ. ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ವಿವಾದಕ್ಕೆ ಸಂಬಂಧಿಸಿದಂತೆ ಆಜ್ ತಕ್ ಆಯೋಜಿಸಿದ್ದ ಚರ್ಚೆಯ ವೇಳೆ ಅಲ್ಲಿನ ಪ್ರೇಕ್ಷಕರ ಪಾತ್ರದ ಬಗ್ಗೆ ಇದೀಗ ವ್ಯಾಪಕ ಟೀಕೆ ವ್ಯಕ್ತವಾಗ್ತಿದೆ. ಈ ಚರ್ಚೆಯಲ್ಲಿ ಜೆನ್ಜಿ ಯುವಕರನ್ನ ಪ್ರಶ್ನೆ ಕೇಳಲು ಆಹ್ವಾನಿಸಲಾಗಿತ್ತು. ಆದರೆ ಈ ಪ್ರೇಕ್ಷಕರು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರಲಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಪ್ರಮುಖವಾಗಿ ಆಂಕರ್ ಅಂಜನಾ ಓಂ ಕಶ್ಯಪ್ ಅವರು ಪದೇ ಪದೇ ಮೈಕ್ ನೀಡಿದ ವ್ಯಕ್ತಿ ದೀಪಕ್ ಕಶ್ಯಪ್ ಮಿಶ್ರಾ ಎಂದು ಗುರುತಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ ಈ ವ್ಯಕ್ತಿ ಮತ್ತು ಶ್ರೇಯಾಂಶ್ ಎಂಬುವರು ಎಬಿವಿಪಿಯೊಂದಿಗೆ ನಂಟು ಹೊಂದಿದ್ದಾರೆ. ಈ ಪ್ರೇಕ್ಷಕರು ವಿರೋಧ ಪಕ್ಷಗಳನ್ನು ಗುರಿಯಾಗಿಸಿಕೊಳ್ಳಲು ಮೊದಲೇ ಸಿದ್ಧರಾಗಿ ಬಂದಿದ್ದರು ಎಂಬುದು ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೇರ್ ಅವರ ಆರೋಪವಾಗಿದೆ. ಅಷ್ಟೇ ಅಲ್ಲದೆ ಇದೇ ಪ್ರೇಕ್ಷಕರು ಇತರ ಸುದ್ದಿವಾಹಿನಿಗಳಾದ ರುಬಿಕಾ ಲಿಯಾಕತ್, ಅಮಿಷ್ ದೇವಗನ್ ಮತ್ತು ಇಂಡಿಯಾ ಟಿವಿಯ ಚರ್ಚೆಗಳಲ್ಲೂ ಕಾಣಿಸಿಕೊಂಡಿರುವುದು ಮತ್ತಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಟಿವಿ ಚರ್ಚೆಗಳಲ್ಲಿ ಭಾಗವಹಿಸುವ ಪ್ರೇಕ್ಷಕರು ನಿಜಕ್ಕೂ ಸಾರ್ವಜನಿಕರೇ ಅಥವಾ ವಾಹಿನಿಗಳು ಮೊದಲೇ ಆಯ್ದು ಕರೆತಂದ ಫಿಕ್ಸ್ಡ್ ಪ್ರೇಕ್ಷಕರೇ ಎಂಬ ಪ್ರಶ್ನೆಯನ್ನ ಇದು ಹುಟ್ಟುಹಾಕಿದೆ. अनुराग जी, बहुत शांति से मेरे को जवाब चाहिए. बहुत चिल्लम चिल्ली हो चुकी है. वो पार्टी की मानसिकता वो मुगल आक्रांताओं जैसी. सवाल कांग्रेस प्रवक्ता आलोक साहब से है कि आप बोल रहे हैं कि वोट चोरी हो रहा है. एक सीधा सा सवाल ये है कि अगर अशोक की क्रूरता के बारे में बताया जा रहा है तो क्यों नहीं बताया? अजय जी सर, एक बात बताइए कि आप बोल रहे हैं कि किसान जो है प्रोटेस्ट कर रहा है उस पे आप जो बोल रहे हैं इलेक्शन कमीशन पे बोल रहे हैं. इलेक्शन कमीशन संवैधानिक बॉडी है. अगर सुप्रीम कोर्ट ने ಅಯೋಧ್ಯೆಯ ದೇಣಿಗೆ ಪೆಟ್ಟಿಗೆಯಿಂದ ಕೋಟ್ಯಾಂತರ ರೂಪಾಯಿಗಳ ಹಣ, ಚಿನ್ನ ಮತ್ತು ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿವೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿರುವ ಹೊತ್ತಲ್ಲೇ ಇಂತಹ ಚರ್ಚೆಗಳು ನಡೆಯುತ್ತಿರುವುದು ಮಾಧ್ಯಮಗಳ ವಿಶ್ವಾಸಾರ್ಹತೆಯನ್ನ ಮತ್ತೆ ತಳಮಟ್ಟಕ್ಕೆ ತಂದಿದೆ. ಜನರ ಗಮನವನ್ನು ನೈಜ ಸಮಸ್ಯೆಗಳಿಂದ ಬೇರೆಡೆಗೆ ಸೆಳೆಯಲು ಮಾಧ್ಯಮಗಳು ಇಂತಹ 3 ಹಂತದ ರಕ್ಷಣಾ ವ್ಯವಸ್ಥೆಗಳನ್ನು ಬಳಸುತ್ತಿವೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಡುತ್ತಿದ್ದಾರೆ. ಪ್ರಜಾಪ್ರಭುತ್ವದ 4ನೇ ಕಂಬವೆಂದು ಕರೆಯಲ್ಪಡುವ ಮಾಧ್ಯಮಗಳು ಸತ್ಯವನ್ನ ಜನರ ಮುಂದಿಡುವ ಬದಲು ನಿರ್ದಿಷ್ಟ ಸಿದ್ಧಾಂತಗಳನ್ನು ಬಲಪಡಿಸಲು ಸುಳ್ಳು ಪ್ರೇಕ್ಷಕರನ್ನ ಬಳಸುತ್ತಿವೆ ಎಂಬುದು ಇದೀಗ ಸಾರ್ವಜನಿಕರ ದೊಡ್ಡ ಅಸಮಾಧಾನಕ್ಕೆ ಕಾರಣವಾಗಿದೆ. ನಿಜವಾದ ಪತ್ರಿಕೋದ್ಯಮ ಇದೇನಾ ಎಂಬ ಪ್ರಶ್ನೆ ಈಗ ಪ್ರತಿಯೊಬ್ಬ ನಾಗರಿಕನನ್ನು ಕಾಡುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.